ಇನ್ನು ದುರ್ಗಾದೇವಿ ಪ್ರಸಾದ ಕದ್ದ ಆರೋಪ ಯೋಧನ ಮೇಲೆ ಹಲ್ಲೆ ಮಾಡಿದ್ರು. ಊರಿನ ಜಾತ್ರೆಗೆ ಬಂದಿದ್ದ ಯೋಧನ ಮೇಲೆ ಆ ಊರಿನ ಜನ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ನಂದಗಾಂವದಲ್ಲಿ ನಡೆದಿರುವಂಥ ಘಟನೆ. ಯೋಧ ಶ್ರೀನಿವಾಸ್ ಗಸ್ತಿ ಮೇಲೆ ಅಲ್ಲಿ ಅಟ್ಯಾಕ್ ಆಗಿದೆ. ಈಗ ಅವರಿಗೆ ಚಿಕಿತ್ಸೆ ಒಂದು ಕಡೆ ಮುಂದುವರಿತಾ ಇದೆ. ವಿಠಲ್ ಮತ್ತು ಯೋಧನ ನಡುವೆ ಒಂದಿಷ್ಟು ವಾಗ್ವಾದ ನಡೀತು. ವಿಠಲ್ ಮತ್ತು ಮಕ್ಕಳಿಂದ ಹಲ್ಲೆ ಆಗಿರುವಂಥದ್ದು. ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ಯೋಧನ ಪತ್ನಿ ಆಶಾ ಗಸ್ತಿ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವರು ಚಿಕಿತ್ಸೆ ಕೂಡ 23 ವರ್ಷ ಆಯಿತು. ನಾನು ರಜೆಗೆ ಅಂತ ಹೇಳಿ ಬಂದಿದ್ದೀನಿ. ಬಂದಾಗ ನಮ್ಮೂರ ನಂದಗಾಂವ್ ಅಂತೇಳಿ ರಬಕವಿ ಬನಹಟ್ಟಿ ತಾಲೂಕು, ಅಲ್ಲಿ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ಹಚ್ಚೋ ಟೈಮ್ದಾಗ ವಿಠಲ್ ಮೇಗಡೆ ಅವರು ಕಳು ಮಾಡಿ ಅದು ಮನೆಗೆ ಸಾಸುವಾಗ ನಾನು ಕಳಿಸ್ಬಾಡಪ್ಪ, ಇದೆಲ್ಲ ಸಮಾಜದ ಐತಿ, ಸಮಾಜಕ್ಕೆ ಹೋಗಲಿ ಅಂತ ಅಂದಾಗ ಹಿಂದೆ ಬಂದು ಅಟ್ಯಾಕ್ ಮಾಡಿ ಅವನ ಮಕ್ಕಳು 3 ಜನ, ಅವನು 4 ಮತ್ತು ಜನ ಬಸವರಾಜ್ ಅಂತೇಳಿ ಅವ್ರು ಅಂತಂಬ್ರ ಆಗಬೇಕು ಮೇಗಡಿ ಅವರೆಲ್ಲ ಕೂಡ ನನ್ನ ಅಟ್ಯಾಕ್ ಮಾಡಿ ನಾನು ಹೊಡೆದು ನಂದು ಇಲ್ಲಿದ್ದು ಬಂಗಾರ ಎಲ್ಲ ಇದು ಮಾಡಿದ್ದಾರೆ, ಕಳು ಮಾಡಿದ್ದಾರೆ. ಕೈಯಾಗಿನ ಬ್ರೆಸ್ಲೆಟ್ ತೊಂದೋಗಿದ್ದಾರೆ. ಕೇಳಕ್ಕೆ